ಮುಖ್ಯವಾಗಿರುವಂತದ್ದು ಅಮೆರಿಕ ಮತ್ತೆ ರಷ್ಯಾದ ಜೆಟ್ಗಳು, ಅವುಗಳ ಬಗ್ಗೆ ಹೇಳೋದಾದ್ರೆ ಈ ಬಾರಿ ಸುಖೈ ಭಾಗಿಯಾಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಸುಖಾಯ್ 57 ಭಾಗಿಯಾಗಿದೆ. ನಮ್ಮ ಹತ್ರನೂ ಸುಖಾಯ್ ಇದೆ, ಸುಖಾಯ್ 30 MKI ಎಲ್ಲ ಇದೆ. ಈ ಬಾರಿ ವಿಶೇಷತೆ ಏನಪ್ಪ ಆಗಿದ್ರೆ ಸುಖಾಯ್ 57 ಭಾಗಿಯಾಗಿದೆ. ಸುಖಾಯ್ 57 ಏನು ಅದರಲ್ಲಿರುವ ವೈಶಿಷ್ಟ್ಯತೆ ಏನು ಅಂದರೆ ಇದು 5ನೇ ತಲೆಮಾರಿಂದು, ಅಂದರೆ 5th ಜನರೇಷನ್ ಏರ್ಕ್ರಾಫ್ಟ್ ಅಂತ. ನಮ್ಮಲ್ಲಿಲ್ವಾ 5th ಜನರೇಷನ್? ಇಲ್ಲ, ನಮ್ಮ ಹತ್ರ ಇನ್ನೂ 5th ಜನರೇಷನ್ ಇಲ್ಲ, ಬರೀ 4.5 ತನಕ ಮಾಡಿದ್ದೀವಿ. 5th ಜನರೇಷನಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಸ್ಟೆಲ್ತ್ ಚೆನ್ನಾಗಿರುತ್ತೆ, ಇನ್ನೂ ಹೆಚ್ಚಿಗೆ ಇರುತ್ತೆ. ನಮ್ಮ ಹತ್ರನೂ ಸ್ಟೆಲ್ತ್ ಇರುತ್ತೆ. ಸ್ಟೆಲ್ತ್ ಅಂದರೆ ರೆಡಾರ್ ಕಣ್ಣಿಗೆ ಕಾಣದೇ ಇರೋವಂಥ ವಸ್ತು ಸ್ಟೆಲ್ತ್ ಅಂತ ಅಂತಾರೆ. ದಿಸ್ ಸ್ಟೆಲ್ತ್ ನಮ್ಮ ಹತ್ರ ಇರೋದು 50 to 70% ಸ್ಟೆಲ್ತ್ ಇದ್ದರೆ ಇದು 90-95% ತನಕ ಸ್ಟೆಲ್ತ್ ಇರುತ್ತೆ. ಸೊ ದಟ್ ಈಸ್ ದಿ ಅಡ್ವಾನ್ಸ್ಡ್ ಫೀಚರ್ಸ್. ಅದರಲ್ಲಿ ಹೆಂಗೆ ಅಡ್ವಾನ್ಸ್ಡ್ ಆಗುತ್ತೆ ಅಂದರೆ ಅದರಲ್ಲಿ ಯೂಸ್ ಮಾಡೋವಂಥ ಕಾಂಪೋಸಿಟ್ ಮೆಟೀರಿಯಲ್ಸು, ಅದರಲ್ಲಿ ಎಕ್ಸ್ಟರ್ನಲ್ ಟ್ಯಾಂಕ್ ಹೆಂಗೆ ಕೂಡಿಸ್ತಾರೆ, ಎಕ್ಸ್ಟರ್ನಲ್ ಮಿಸೈಲ್ಸ್ ಹೆಂಗೆ ಕೂಡಿಸ್ತಾರೆ, ಅದೆಲ್ಲ ಬೇಕಾದಷ್ಟು ಡಿಸೈನ್ಸ್ ವೇರಿಯೇಷನ್ಸ್ ಇರುತ್ತೆ. ಮತ್ತು ಏವಿಯಾನಿಕ್ಸು, ನೀವು ಜಾಮ್ ಮಾಡೋಕ್ಕಾಗಲ್ಲ, ಎನಿಮಿ ಟೆರಿಟರಿ ಹೋದ್ರೂ ಜಾಮ್ ಮಾಡೋಕ್ಕಾಗಲ್ಲ. ಆ ಥರ ಅನೇಕ ಅಡ್ವಾಂಟೇಜಸ್ ಇದೆ ಈ 5th ಜನರೇಷನಲ್ಲಿ. ಸೊ ಈಗ ಮೊಬೈಲೇ ತಗೊಂಡ್ರೆ ಈಗ S20, 21, 22 ಎಷ್ಟೊಂದು ವೇರಿಯೇಷನ್ಸ್ಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದೇ ಥರನೇ 5th ಜನರೇಷನ್ ಅಂದರೆ ಆ ಥರ ಸ್ಟೆಲ್ತ್ ನೇಚರು ಮತ್ತು ಆ ಥರ ವೇರಿಯೇಷನ್ಸು ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಮ್ಮಲ್ಲಿ ಅಮ್ಕ ಅನ್ನೋದೊಂದು ಮಾಡ್ತಾ ಇದ್ದೀವಿ, ಬಟ್ ಅದು ಬರೋದು ಇನ್ನೂ 2035 ಅಂತ ಆಗುತ್ತೆ. ಈ Su-57 F-35 ಬಂದಿರೋದ್ರಿಂದ ಏನು ಅನುಕೂಲ ಅಂದರೆ ನಾವೇನು ಡಿಸೈನ್ ಮಾಡ್ತಾ ಇದ್ದೀವೋ ಅಟ್ಲೀಸ್ಟ್ ಎಕ್ಸ್ಟರ್ನಲ್ ಡಿಸೈನಲ್ಲಿ ನಮ್ಗೊಂಚೂರು ಮಾಹಿತಿ ಸಹಿತ ಸಿಗುತ್ತೆ. ವಿ ಕ್ಯಾನ್ ಲರ್ನ್ ಹೌ ದೇ ಹ್ಯಾವ್ ಡಿಸೈನ್ ದಟ್ ಅಂತ. ಈ Su-57 ಏನಿತ್ತು ಅಂದರೆ ವಿಶ್ವದಲ್ಲೇ ಎಲ್ಲೂ ಕಾಣ್ತಾ ಇರಲಿಲ್ಲ ಅನ್ನೋದಿತ್ತು. ಬರೀ ಲಾಸ್ಟ್ ಇಯರ್ ಚೈನಾದಲ್ಲೂ ಒಂದು ಸಲ ತೋರಿಸಿದ್ರು, ಅದು ಬಿಟ್ಟರೆ ಇನ್ನೆಲ್ಲೂ ಕಂಡಿರಲಿಲ್ಲ. ಇದು 2ನೇ ಸಲ ಇದು ಭಾರತಕ್ಕೆ ಅವ್ರು ತೊಗೊಂಬಂದಿರೋದು. ಹತ್ತತ್ರ ಬರೀ 22 ಏರ್ಕ್ರಾಫ್ಟ್ ಮಾಡಿದ್ದಾರೆ ಅಂತ ನ್ಯೂಸ್ ಇದೆ, ಬಟ್ ಎಷ್ಟು ಮಾಡಿದ್ದಾರೆ ಅಂತ ನಿಖರವಾಗಿ ಎಲ್ಲೂ ರಷ್ಯನ್ಸ್ ಮಾಹಿತಿ ಕೊಡ್ತಿಲ್ಲ. ಅಫ್ಕೋರ್ಸ್ ಇಲ್ಲಿ ಪ್ಲೇನ್ ಹತ್ರ ಹೋಗೋಕ್ಕೂ ಬಿಡ್ತಿಲ್ಲ ರಷ್ಯನ್ಸ್. ನೋಡಿದ್ರೆ ನೀವು ರಷ್ಯಾ ಮಾತಾಡಿದ್ರೆ ನಿಮ್ಮ ಹತ್ರ ಬಿಡ್ತೀವಿ ಆ ಥರ ಮಾತಾಡ್ತಾ ಇದ್ದಾರೆ. ಈವನ್ ಪ್ಲೇನ್ ಹತ್ರ ಹೋಗೋಕ್ಕೂ ಅವರು ಬಿಡ್ತಾ ಇಲ್ಲ. ಆ ಥರ ಅಷ್ಟೊಂದು ಕಾಯ್ತಾ ಇದ್ದಾರೆ. ಪ್ರೊಡಕ್ಷನ್ಸ್ ಆಗಿದೆ ಸರ್, ಹತ್ತತ್ರ 22 ಯೂನಿಟ್ ಅಂತಾರೆ, ಬಟ್ ಇನ್ನೂ ಕನ್ಫರ್ಮ್ ಆಗಿ ಎಷ್ಟು ಯೂನಿಟ್ ಅಂತ ಎಲ್ಲ 22 ಅಂತ ಹೇಳ್ತಾರೆ ಅಷ್ಟೇ. ಬೇರೆ ನಿಖರವಾಗಿಲ್ಲ ಎಷ್ಟು ಯೂನಿಟ್ಸ್ ಮಾಡಿದ್ದಾರೆ ಅಂತ. ಇದು ಎಷ್ಟು ಹೈಟು ಅಂದರೆ ಸರ್ವಿಸ್ ಸೀಲಿಂಗ್ ಅಂತ ಇರ್ತದೆ, ಅದು 66,000 ಫೀಟ್ ಅಷ್ಟು ಸರ್ವಿಸ್ ಸೀಲಿಂಗ್ ಇದೆ. ನಮ್ಮದೆಲ್ಲ 55-56,000 ಅಷ್ಟಿದೆ, ಇದು 66,000 ಅಷ್ಟಿದೆ. ಮತ್ತು ಇದು ಮಲ್ಟಿ ರೋಲ್ ಏರ್ಕ್ರಾಫ್ಟ್, ಅಂದರೆ ಏರ್ ಟು ಗ್ರೌಂಡು, ಏರ್ ಟು ಏರು, ಆ ಥರ ಎನಿ ಮಿಷಿನ್ಸ್ಗೆ ಇಟ್ ಈಸ್ ದ ಬೆಸ್ಟ್. ಸರ್ವಿಲೆನ್ಸ್ಗಾಗಿರ್ಬೋದು, ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಇಟ್ ಈಸ್ ದಿ ಬೆಸ್ಟ್ ಸೂಟೆಡ್. ಆ್ಯಂಡ್ ಡಾಗ್ ಫೈಟಲ್ಲಿ ಇದು ಮಾಡಿಸಿದಂಥ ಏರ್ಕ್ರಾಫ್ಟ್ ಇದು. ಮತ್ತು ಇದು ಟ್ವಿನ್ ಇಂಜಿನ್ ಏರ್ಕ್ರಾಫ್ಟ್, ಇದು 2 ಇಂಜಿನ್ ಇರ್ತದೆ. ಆಮೇಲೆ ಒಂದ್ಸಲಿ ವಿತೌಟ್ ಫ್ಯೂಯಲ್ ಇಟ್ ಕ್ಯಾನ್ ಗೋ ಅಪ್ ಟು 2000 ಕಿಲೋಮೀಟರ್ಸ್ ತನಕ ಹೋಗುತ್ತೆ ವಿತೌಟ್ ರೀಫ್ಯೂಲಿಂಗ್. ಈಗ ನಮ್ಮ ತೇಜಸ್ ಅವೆಲ್ಲ ತಗೊಂಡ್ರೆ 600-700, ಬಟ್ ನಮ್ಗೆ ಅಷ್ಟು ಸಾಕು. ಯಾಕಂದರೆ ನಮಗಿರೋದು ಚೈನಾ, ಪಾಕಿಸ್ತಾನ. ಇವ್ರದ್ದು 2000 ಕಿಲೋಮೀಟ್ರ್ ತನಕನೂ ಹೋಗೋವಷ್ಟು Su-57 ಇದೆ. ಸ್ಪೀಡ್ ಬಂದು ಹತ್ತತ್ರ 2200-2300 ಕಿಲೋಮೀಟರ್ಸ್ ಪರ್ ಅವರ್, ಅಂದರೆ ಮ್ಯಾಕ್ 2.2 ಮ್ಯಾಕ್ 2.3, ಅಂದರೆ 2 times ದ ಸ್ಪೀಡ್ ಆಫ್ ಸೌಂಡ್. ಅಷ್ಟು ಟೆಕ್ನಾಲಜಿ ಅಳವಡಿಸಿದ್ದಾರೆ. ಸೊ ಇದು ಅಮೇರಿಕಾ ಅವರು ಒಂಥರ ಕುತೂಹಲಕಾರಿಯಾಗಿದ್ದರು ಈ ಒಂದು ಏರ್ಕ್ರಾಫ್ಟ್ನ ಸ್ಟಡಿ ಮಾಡಬೇಕು ಅಂತ. ಅಫ್ಕೋರ್ಸ್ ತುಂಬ ಜನ ಅಮೇರಿಕನ್ಸು ಸುತ್ತಾಡ್ತಾ ಇದ್ದಾರೆ ನೋಡೋಕೆ ಆ ಏರ್ಕ್ರಾಫ್ಟ್ನ. ಸೊ ಇಲ್ಲಿ ಭಾರತಕ್ಕೆ ಬಂದಿರೋದ ಹೆಮ್ಮೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕೆ ಅವರು ಇದನ್ನ ತೋರಿಸಬಾರ್ದು ಅಂತ ಹೇಳಿ ಎಲ್ಲೂ ಜಾಸ್ತಿ ಹೆಚ್ಚಾಗಿ ಡಿಸ್ಪ್ಲೇ ಮಾಡಿರಲಿಲ್ಲ? ಅಲ್ಲ, ಒಂದು ತೋರಿಸ್ಬಾರ್ದು ಅಂತ ಡಿಸ್ಪ್ಲೇ ಮಾಡಿಲ್ಲ ಅಂದರೆ ಇದ್ರ ಡಿಸೈನ್ ಬಂದು 2010ರಲ್ಲಿ ಶುರುವಾಯಿತು. Su-27 ಅಂತ ಬೇಸ್ ಹಿಡ್ಕೊಂಡು ಅದ್ರ ಮೇಲೆ ಡಿಸೈನ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅವ್ರಿಗೂ ಬೇಕಾದಷ್ಟು ಸ್ಯಾಂಕ್ಷನ್ಸು, ಮಧ್ಯ ವಾರು, ಅದು ಇದು ಎಲ್ಲ ತೊಗೊಂಡೋಗಿ, ಮತ್ತು ಫೈನಾನ್ಸ್, ಎಕನಾಮಿಕ್ಸು ಅದೆಲ್ಲ ನೋಡಿ ಅವ್ರಿಗೆ ನಿಧಾನ ಆಯ್ತು ಅದು ಮಾಡೋಕ್ಕೆ. ಅದು ಬಿಟ್ಟರೆ ತೋರಿಸ್ಬಾರ್ದು ಅಂತ ಅವ್ರಿಗೇನು ಇರಲಿಲ್ಲ. ಬಟ್ ಲಾಸ್ಟ್ ಇಯರ್ ಬರೀ ಒಂದಾಗಿತ್ತು ಅಂತ ಮಾಹಿತಿ ಇತ್ತು, ಬಟ್ ಈಗ 22 ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಅಂದ್ರೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಇದು ಡಿಸ್ಪ್ಲೇ, ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಇಂಡಿಯಾದಲ್ಲಿ, ವಿಶ್ವದಲ್ಲಿ ಸೆಕೆಂಡ್ ಟೈಮ್ ಇದು ಡಿಸ್ಪ್ಲೇ. ಮುಂಚೆ ಒಂದು ಸಲಿಯಾಗಿ ಲಾಸ್ಟ್ ಇಯರ್ ಮಾಡಿದ್ದಾರೆ. ಅವಶ್ಯಕತೆ ಇದೆಯಾ ಸರ್ ನಮ್ಮ ಇಂಡಿಯನ್ ಆರ್ಮಿಗೆ ಇದರ ಅವಶ್ಯಕತೆ? ಇಂಡಿಯನ್ ಏರ್ಫೋರ್ಸ್ಗೆ ಇದು ಅವಶ್ಯಕತೆ ತುಂಬಾ ಇದೆ. 5ನೇ ತಲೆಮಾರಿಂದ ಏರ್ಕ್ರಾಫ್ಟೇ ಈಗ ಬರ್ತಾ ಇರೋದು. ಈಗಾಗಲೇ ಚೈನಾ J-20 ಅಂತ ಅವ್ರು ತಂದಾಗಿದೆ, ಅದು ಪಾಕಿಸ್ತಾನವ್ರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತಲೂ ತಂದಾಗಿದೆ. ಸೊ ಈ ಪಾಕಿಸ್ತಾನವರೆಲ್ಲ 5ನೇ ತಲೆಮಾರಿನ ತಗೊಂಬಿಟ್ರೆ ನಮ್ಗೀಗ 5ನೇ ತಲೆಮಾರಿನ ಏರ್ಕ್ರಾಫ್ಟ್ ಇರಲ್ಲ. ಒಂದು ಅಮ್ಕ ಅನ್ನೋ ಏರ್ಕ್ರಾಫ್ಟ್ ನಮಗೆ ಭಾಳ ಫಾಸ್ಟಾಗಿ ನಾವು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಇಲ್ಲ ಅಂದರೆ
ಯಾವ್ದಾದ್ರು ಒಂದು ತಗೋಬೇಕಾಗ್ತದೆ. ಈಗ ತಕ್ಷಣಕ್ಕೆ Su-57 ಇಲ್ಲ F-35 ಒಂದು ಸ್ಕ್ವಾಡ್ರನ್ನು 2 ಸ್ಕ್ವಾಡ್ರನ್ನು ತಗೋಬೇಕಾಗ್ತದೆ. ಬಟ್ ಅದರಲ್ಲೂ ಬೇಕಾದಷ್ಟು ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಇದೆ, ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು. F-35 ಅಂತ ತಗೊಳ್ಳಿ, ಈಗ ಅಮೇರಿಕನ್ಸೇ ಯೂಸ್ ಮಾಡ್ತಿಲ್ಲ, ಬಿಕಾಸ್ ಆಪ್ರೇಟಿಂಗ್ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆಪ್ರೇಟಿಂಗ್ ಕಾಸ್ಟ್ ಎಲ್ಲ ಸೊ ತುಂಬ ಜಾಸ್ತಿ ಇದೆ. ಅದೇ ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಇದೇನಾ ಇದು ಬರ್ತಾ ಇದೆಯಲ್ಲ, ಇದೇನಾ ಅದು ಹೇಗೆ? ಹಾಂ ಇದೆ. ಈಗ ನಾವು ಆಟ ಆಡೋದನ್ನ ನೋಡ್ತಾ ಇದೀವಿ, ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂದು ಸರಿ ಮೈ ಅಂತ ಜುಮ್ ಅನ್ಸುತ್ತೆ. ಹೇಳ್ತಾ ಇದ್ವಿ ಇದ್ರ ಬಗ್ಗೆ ಮುಂದುವರ್ಸೋದು. ನೋಡಿ, ಇದು ಮೆನವರಿಂಗ್ ನೋಡಿ, ಎಷ್ಟು ಶಾರ್ಟ್ ಆಂಗಲ್ ಅಲ್ಲಿ ತಿರುಗಿಸ್ತಾ ಇದ್ದಾನೆ. ಅವ್ನು ವರ್ಟಿಕಲ್ ಸಡನ್ ಆಗಿ ತಗೋತಾನೆ ಮೇಲ್ಗಡೆ, ತಿರ್ಗಾ ಹಾರಿಜಾಂಟಲ್ ತಗೋತಾನೆ, ಮತ್ತೆ ತಿರ್ಗಾ ಉಲ್ಟಾ ತಿರುಗಿಸ್ತಾನೆ. ಅಂದ್ರೆ ಅವರು ಆ ತಿರುಗಿಸೋ ಆಂಗಲ್ಗಳಿದಾವಲ್ಲ, ವೆರಿ ಶಾರ್ಟ್ ಆಂಗಲ್ಸ್ ಅನ್ನ ತಿರುಗಿಸ್ತಾರೆ. ಸೊ ಇದು ಡಾಗ್ ಫೈಟ್ಸ್, ಒಂದು ಏರ್ಕ್ರಾಫ್ಟ್ ಡಾಗ್ ಫೈಟ್ಗೆ ಆಗುತ್ತಲ್ಲ, ಇದು ಹೇಳಿ ಮಾಡಿಸಿದಂಥ ಏರ್ಕ್ರಾಫ್ಟ್ ಇದು ಡಾಗ್ ಫೈಟ್ಗೆ. ಓಕೆ, ಅಂದ್ರೆ ಈಗ ಅಮೆರಿಕಾಗೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಇದು ರೆಡಿ ಆಗಿರುವಂತ. ಹೌದು, ಅಮೆರಿಕಾಗೆ ಟಕ್ಕರ್ ಕೊಡುವಂಥ ರೀತಿಲಿ ರೆಡಿ ಆಗುವಂಥ ಏರ್ಕ್ರಾಫ್ಟ್ ಇದು. ಅಫ್ಕೋರ್ಸ್ ಏರ್ಕ್ರಾಫ್ಟ್ ಒಂದೇ ಇದರಲ್ಲಿ ರೋಲ್ ಆಗಲ್ಲ, ಇದರಲ್ಲಿ ಅಳವಡಿಸುವಂಥ ಮಿಸೈಲ್ಸು ಭಾಳ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಅಫ್ಕೋರ್ಸ್ ನೀವು ಎಷ್ಟೇ ಚೆನ್ನಾಗಿ ಏರ್ಕ್ರಾಫ್ಟ್ ಮಾಡಿ, ಎಷ್ಟೇ ಚೆನ್ನಾಗಿ ಇದು ಮಾಡಿದ್ರು, ತಿರುಗಿಸ್ತಾ ಇದ್ರು, ಇಟ್ ಡಿಪೆಂಡ್ಸ್ ಆನ್ ದ ಮಿಸೈಲ್ಸ್ ಆ್ಯಂಡ್ ಆಲ್ಸೋ ಆನ್ ದ ಪೈಲಟ್. ಈಗ ಅಭಿನಂದನ್ MiG-21 ಅಂತ ತಗೊಂಡ್ರು. ಆ MiG-21 ಏರ್ಕ್ರಾಫ್ಟ್ನ ಅವರು F-16 ಅಂತ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ನೇ ಹೊಡೆದ್ರು ಅವರು, ಗೊತ್ತಾಯ್ತಾ? ಸೊ ಬಟ್ ಆ ಥರ ಇಟ್ ಡಿಪೆಂಡ್ಸ್ ಆನ್ ಆಲ್ ಮೆನಿ ಅದರ್ ಫೀಚರ್ಸ್. ಬಟ್ ಈ ಏರ್ಕ್ರಾಫ್ಟ್ ಇಟ್ ಹ್ಯಾಸ್ ಗಿವನ್ ಆಲ್ಮೋಸ್ಟ್ 70 to 80% ಪ್ರೊಟೆಕ್ಷನ್, ಇನ್ನು 20% ಮಿಸೈಲ್ಸ್ ಮತ್ತು ನಮಗೆ ಇರೋ ಪೈಲಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಮಲ್ಲಿ ಇದನ್ನ ರೆಡಿ ಮಾಡುವಂತ ಕೆಪಾಸಿಟಿ ಇದೆಯಾ ಅಂತ ಪ್ರೆಸೆಂಟ್ ಸಿಚುವೇಶನ್? ಈಗ ನಮ್ಮಲ್ಲಿ ಅನೇಕ ಟೆಕ್ನಾಲಜಿಗಳು ನಾವೇ ಅಭಿವೃದ್ಧಿ ಪಡಿಸ್ಕೊಂಡಿದ್ದೀವಿ, ಆದರೂ ಇಂಜಿನ್ ಎಲ್ಲ ನಾವಿನ್ನೂ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಿಲ್ಲ. ಸೊ ಈಗ ಅಮ್ಕ ಬರ್ತಾ ಇದೆ, ಅಮ್ಕಾಗೆ ಯಾರು ಕೈ ಹಿಡಿತಾರೆ ಇಂಜಿನ್ಗೆ ನಾವು ನೋಡಬೇಕು. ಸೌಂಡ್ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲ, ಇದು ಮ್ಯಾಕ್ 2.3 ಅಂದರೆ ಸೌಂಡ್ಗಿಂತ 2 ಪಟ್ಟಷ್ಟು ವೇಗವಾಗಿ ಹೋಗುತ್ತೆ. ಯಾವಾಗ ಸೌಂಡ್ಗಿಂತ ವೇಗ ಜಾಸ್ತಿ ಇರುತ್ತೋ ಅವಾಗ ಸೌಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅಂದ್ರೆ ಮೇಲ್ಗಡೆ ಒಂದೇ ಜಾಗದಲ್ಲಿ ಈಗ ನಿಂತಿದೆಯಲ್ಲ, ನಮಗೆ ಕಾಣ್ತಾ ಇದೆಯಲ್ಲ, ಹೌದು. ಎಷ್ಟೊತ್ತು ನಿಲ್ಸೋಂಥದ್ದು? ಅಲ್ಲ, ಇದು ಜಾಸ್ತಿ ಹೊತ್ತು ನಿಲ್ಸಕ್ ಆಗಲ್ಲ. ಅದು F-35 ಅಲ್ಲಿ ಸ್ಟಾಗ್ನೆಂಟ್ ಆಗಿ ನಿಲ್ಸ್ಕೋಬಹುದು, ಬಟ್ ವೆರಾಸ್ ಈ ಏರ್ಕ್ರಾಫ್ಟ್ ಅಲ್ಲಿ ಸ್ಟಾಗ್ನೆಂಟ್ ಆಗಿ ನಿಂತ್ಕೊಳ್ಳಕ್ ಆಗಲ್ಲ. ಸೊ ಅದು ನಿಲ್ಸೋದು ಇಟ್ಸ್ ಓನ್ಲಿ ಹಾರ್ಡ್ಲಿ ಮಿನಿಟ್ಸ್ ಅಷ್ಟೇ, ಬಿಕಾಸ್ ಸಿಕ್ಕಾಪಟ್ಟೆ ಫ್ಯೂಯಲ್ ಎಳೆದ್ಬಿಡುತ್ತೆ. ಸೊ ಯಾರು ನಿಲ್ಸಕ್ ಭಾಳ ರೇರ್ ನಿಲ್ಸೋದು. ಬಟ್ ನಿಮ್ಮ ಟೇಕ್ ಆಫ್ ಎಲ್ಲ ಇದು 200-300 ಮೀಟರ್ ಇದ್ರೆ ಸಾಕು ಟೇಕ್ ಆಫ್ ಆಗಕ್ಕೆ. ಅಷ್ಟು ಸ್ಮಾಲ್ ರನ್ವೇಸ್ ಅಲ್ಲೇ ಟೇಕ್ ಆಫ್ ಆಗ್ಬಿಡುತ್ತೆ. F-35 ಹಾಗೆ. ಈಗ ನಮ್ದು ತಗೊಳ್ಳಿ ಸುಖಾಯ್ 30 MK ಎಲ್ಲ ಅಟ್ಲೀಸ್ಟ್ 600 to 700 ಮೀಟರ್ ಬೇಕು ನೀವು ಟೇಕ್ ಆಫ್ ಮಾಡ್ಕೊಳಕ್ಕೆ. ಸೊ ಇದು ಬರೀ 300-350 ಮೀಟರಲ್ಲೇ ಟೇಕ್ ಆಫ್ ಆಗುತ್ತೆ. ಅಲ್ಲ, ಡ್ಯೂರೇಷನ್ ಕೌಂಟ್ ಆಗಲ್ಲ, ಎಷ್ಟು ಶಾರ್ಟ್ ಲೆಂತ್
ಅಷ್ಟರಲ್ಲಿ ಎಷ್ಟು ಫಾಸ್ಟಾಗಿ ಟೇಕ್ ಆಫ್ ಮಾಡ್ಬೋದು. ಸೊ ಆ ಒಂದು 300 ಮೀಟರ್